ಕೋರ್ಟ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಆದೇಶದ ಬಗ್ಗೆ ಏನು ಹೇಳ್ತೀರಾ? ಇವತ್ತಿನ ಲೋಕಾಯುಕ್ತ ಪೊಲೀಸ್ ಮೈಸೂರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಒಂದು 3 ತಿಂಗಳು ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ. ಸೊ ಈಗ FIR ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗಿಬಿಟ್ರೆ 3 ತಿಂಗಳು ಒಳಗಡೆ ರಿಪೋರ್ಟ್ ಏನಾಗುತ್ತೆ ಅಂತ ನೋಡೋಣ. ಮೇಡಮ್, ಇವಾಗ CM ಅವ್ರನ್ನ ಬಂಧಿಸೋ ಅಧಿಕಾರ ಇರುತ್ತೆ ಮೇಡಮ್, ಈಗ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ? ಹೌದು, ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡೋಕ್ಕೆ. ಈಗ ಅವರು ಒಂದು ನಿನ್ನೆ ಆನರಬಲ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಆರ್ಡರ್ನ ಅವರು ಚಾಲೆಂಜ್ ಮಾಡ್ತಾರೋ ಇಲ್ವೋ ಅದೊಂದು. ಇನ್ನೊಂದು ಇವತ್ತು ಆರ್ಡರ್ ಅಗೇನ್ ಇಟ್ಸ್ ಅ ಸೆಟ್ ಬ್ಯಾಕ್. ಇಟ್ ಇಸ್ ಅಪ್ ಟು ದೆಮ್. ಇವತ್ತು ಆರ್ಡರ್ ಆಗಿರೋದು, ಇವತ್ತು ಕೋರ್ಟ್ ತುಂಬ ಡೀಟೇಲ್ ಆಗಿ ಕಂಪ್ಲೇಂಟ್ ಎಲ್ಲಿಂದ ಶುರು ಆಯಿತು, ದೇವರಾಜು ಇಂದ ಹೆಂಗೆ ಇದು ಚೇಂಜ್ ಆಫ್ ಇದು ಸೇಲ್ ಡೀಡ್ ಆಗಿ, ಆಮೇಲೆ ಗಿಫ್ಟ್ ಡೀಡ್ ಆಗಿ, ಅದಾದಮೇಲೆ A2 ದಟ್ ಈಸ್ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅವರು ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ ಕೇಳಿ, ಇದು ಯಾವ್ಯಾವ ಸ್ಟೇಜಲ್ಲಿ ಹೆಂಗೆ ನಡೀತು ಅಂತ ಕೋರ್ಟ್ ಡೀಟೇಲ್ ಆಗಿ ಅವರು ಆರ್ಡರಲ್ಲಿ ಹೇಳಿದ್ದಾರೆ. ಆಮೇಲೆ ಈಸ್ ಆಲ್ಸೋ ರೆಫರ್ಡ್ ಟು ಆನರಬಲ್ ಗವರ್ನರ್ಸ್ ಅಪ್ರೂವಲ್ ಆಗಿದೆ ಅಂತ. ಆಮೇಲೆ ಹೈಕೋರ್ಟ್ದು ಅಬ್ಸರ್ವೇಷನ್ದು 1-2 ಮೆನ್ಷನ್ ಮಾಡಿದ್ದಾರೆ. ಈಗ ಅವರು ಹೀಸ್ ಆಫ್ ದಿ ಒಪಿನಿಯನ್ ದಟ್ ವಿ ಹ್ಯಾವ್ ಮೇಡ್ ಔಟ್ ಅ ಕೇಸ್. ಅದಕ್ಕೆ ಅವರು ಲೋಕಾಯುಕ್ತ ಮೈಸೂರನ್ನ ಡೈರೆಕ್ಟ್ ಮಾಡ್ತಾರೆ. ಅದು ಅವ್ರೇನು ಹೇಳಿದ್ದಾರೆ ಅಂತಂದರೆ, ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು. ಇನ್ನೊಂದು, ದೇವರಾಜ್ ಮಾಡಿರೋದು ಒಬ್ಬರು ಪವರಲ್ಲಿ ಇರೋದನ್ನ ಅವ್ರ ಇನ್ಫ್ಲುಯೆನ್ಸಲ್ಲಿ ಇದೆಲ್ಲ ಆಗಿದೆ ಅಂತ ಒಂದು ಬಂದಿದೆ. ಮೇಡಮ್, ಹೇಗೆ ಲೋಕಾಯುಕ್ತ ತನಿಖೆ ಆಗುತ್ತಲ್ವ ಮೇಡಮ್? ಇವಾಗ CM ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತನಿಖೆ ಬಗ್ಗೆ ಯಾವ ರೀತಿ ಒಂದು ನ್ಯಾಯಸಮ್ಮತವಾಗಿರುತ್ತೆ ಅಂತ ಮೇಡಮ್? ಈಗ ಎಲ್ಲ ಇವರ ಅಂಡರಲ್ಲೇ ಬರ್ತಾರೆ ಲೋಕಾಯುಕ್ತ ಪೊಲೀಸರು. ಹೌದು, ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್, ಲೋಕಾಯುಕ್ತ ಅಲ್ಲೂ ಸೆವ್ರಲ್ ಅಪ್ರೈಟ್ ಆಫೀಸರ್ಸ್ ಇದ್ದಾರೆ. ಆನೆಸ್ಟಾಗಿ ಈಗ ಫೇರ್ ಇನ್ವೆಸ್ಟಿಗೇಷನ್ ಇದ್ದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ನಮಗೆ ಇದು ಫೇರಾಗಿ ನಡೆಸ್ತಾ ಇಲ್ಲ, 3 ತಿಂಗಳು ಒಳಗಡೆ ಅವರು ಡ್ರ್ಯಾಗಿಂಗ್ ದ ಫೀಟ್ ಅಂತ ನಮ್ಗೆ ಅನಿಸಿದ್ರೆ ದೆನ್ ವಿಲ್ ಮೂವ್ ದ ಕೋರ್ಟ್. ಮೇಡಮ್, ಎಲ್ಲ CM ಅಂಡರ್ ಬರ್ತವೆ ತನಿಖಾ ಸಂಸ್ಥೆಗಳು. ಹೇಗೆ ಫೇರ್ ಆಗಿ ಹೇಗೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಪ್ರಭಾವ ಬೀರ್ತಾರೆ. ನೀವು ಸ್ನೇಹಮಯಿ ಕೃಷ್ಣರು ಹೇಳ್ತಾ ಇದ್ರು CBI ಕೊಡಬೇಕು ಅಂತ, ಇದು ಇಲ್ಲ ಹೊರ ರಾಜ್ಯಕ್ಕೆ ಕೊಡಬೇಕು ಅಂತ. ಹೌದು, ಎಲ್ಲರಿಗೂ ಒಂದು ಸೆಂಟ್ರಲ್ ಏಜೆನ್ಸಿ ಬೇಕು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಆದರೆ ವಿ ವಿಲ್ ನಾಟ್ ಬಿ ಡಿಸ್ಮಿಸಿವ್ ಆಫ್ ಲೋಕಾಯುಕ್ತ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಇಟ್ ವುಡಂಟ್ ಬಿ ಫೇರ್ ಆನ್ ಅವರ್ ಪಾರ್ಟ್ ಟು ಸೇ ದಟ್ ಎಸ್ ದೇರ್ ವಿಲ್ ಬಿ ಪ್ರೆಷರ್, ಬಟ್ ನಾಟ್ ಆಲ್ ಆಫೀಸರ್ಸ್ ಆಕ್ಟ್ ಅಂಡರ್ ಪ್ರೆಷರ್. ಸೊ ಲೆಟ್ಸ್ ಬಿ ಪಾಸಿಟಿವ್. ಸಾರಿ, ಈಗಲ್ಲ ನಮ್ಗೆ ಅಕಸ್ಮಾತ್ ಅನ್ಸಿದ್ರೆ ಇದು ಫೇರ್ ಆಗಿ ನಡೆಸ್ತಾ ಇಲ್ಲ ಅಂತ, ಆವಾಗ ನಾವು ಚೇಂಜ್ ಆಫ್ ಏಜೆನ್ಸಿ ಅಂತ ಕೇಳ್ಕೊತೀವಿ. ಇಲ್ಲ, ಇದು 156(3) ಅಲ್ಲಿ ಅವರು ಅವರು ಪೊಲೀಸ್ಗೆ ವಾಪಸ್ ಕಳಿಸುವಾಗ ಆವಾಗ ಅವ್ರು FIR ರಿಜಿಸ್ಟರ್ ಮಾಡಲೇಬೇಕು. ಯಾಕೆಂದ್ರೆ ಮೊದಲು ಅವ್ರ ಹತ್ರ ಆಲ್ರೆಡಿ ಹೋಗಾಯ್ತು, ಅವ್ರು FIR ರಿಜಿಸ್ಟರ್ ಮಾಡಿಲ್ಲ. ಅದಕ್ಕೆ ನಾವು ಈ ಕೋರ್ಟ್ ಹತ್ರ ಬಂದಿದ್ದೀವಿ. ಈ ಕೋರ್ಟ್ನ ಕನ್ವಿನ್ಸ್ ಮಾಡಿದ ಮೇಲೆ ಅವರು ವಾಪಸ್ ಕಳಿಸುವಾಗ ಅವ್ರು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ತನಿಖೆ ವೇಳೆ ಬಂಧಿಸುವ ಅಧಿಕಾರ ಇದೆಯಾ ಮೇಡಮ್ IO ಅವರಿಗೆ? ತನಿಖೆ ವೇಳೆ ಏನಾದ್ರು ಬಂಧಿಸುವ ಅಧಿಕಾರ ಅಂದರೆ ಅರೆಸ್ಟ್ ಮಾಡೋ ಪವರ್ ಇರುತ್ತಾ? ಅದು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಅಕಸ್ಮಾತ್ ಅವ್ರಿಗೆ ದೇ ಫೈಂಡ್ ಗುಡ್ ಮೆಟೀರಿಯಲ್, ದೆನ್ ಇಟ್ ಇಸ್ ಅಪ್ ಟು ದೆಮ್. ದಟ್ ಇಸ್ ನಾಟ್ ಸಮಥಿಂಗ್ ದಟ್ ವಿ ಕ್ಯಾನ್ ಡಿಸೈಡ್. ಇದನ್ನ ಪ್ರಶ್ನೆ ಮಾಡಿ CM ಪರವಾಗಿ ಎಲ್ಲಾದರೂ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಸೆಕೆಂಡ್ ಬೆಂಚ್ ಅಲ್ಲಿ ಆಗಿರ್ಬೋದು, ಅದನ್ನ ಅವರು ಮುಂದಿನ ನಿಮ್ಮ ಇದನ್ನ CM ಕಡೆಯವರು ಚಾಲೆಂಜ್ ಮಾಡಿದ್ರೆ ಅಂತ ಮೇಡಮ್, ಅದು ನಾವು ಡಿಫೆಂಡ್ ಮಾಡಬೇಕು. ಈಗ ಅವರು ಫೈಲ್ ಆಯ್ತಾ ಮೇಡಮ್? ಕೇವಿಯಟ್ ಫೈಲ್ ಆಗಿದೆ, 2 ಕಡೆನೂ ಫೈಲ್ ಆಗಿದೆ. ಎಲ್ಲೆಲ್ಲಿ ಮೇಡಮ್? ಇಲ್ಲಿ ಹೈಕೋರ್ಟಲ್ಲಿ, ಆಮೇಲೆ ಸುಪ್ರೀಂ ಕೋರ್ಟಲ್ಲಿ 2 ಕಡೆನೂ ಆಗಿದೆ. ಇವತ್ತದ ಆರ್ಡರ್ನು ನಾಳೆ ಬೆಳಗ್ಗೆ ರಿಲೀಸ್ ಆಗುತ್ತೋ ಇವತ್ತು ಸಾಯಂಕಾಲ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಆರ್ಡರ್ ಬಂದ ತಕ್ಷಣ ಅದನ್ನು ನಾವು ಕೇವಿಯಟ್ ಹಾಕ್ತೀವಿ. ಹೌದು, ಥ್ಯಾಂಕ್ ಯು.